ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತರಕಾರಿಗಳೆಲ್ಲ ಒಂದೊಂದು ಎರಡೆರಡು ಮಿಕ್ಕೋಗಿರ್ತಾವು, ಅವನ್ನ ಬಳಸ್ಬಿಟ್ಟು ನಾನು ಪಲ್ಯ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕ್ಯಾರೆಟು, 2 ಟೊಮೊಟೊ, ಒಂದು 3 ಬದನೆಕಾಯಿ, ಬೀನ್ಸು ಮತ್ತೆ ಈರುಳ್ಳಿನ ಬಳಸ್ಬಿಟ್ಟು ನಾನು ಪಲ್ಯ ಮಾಡ್ತಾ ಇದ್ದೀನಿ. ಇಲ್ಲಿ ಹಂಗೆ ರೈಸಿಗೆ ಇಟ್ಟಿದ್ದೆ. ಈ ಪಲ್ಯ ಅಂದ್ರೆ ತರಕಾರಿ ಹೆಚ್ಕೊಳ್ಳೋತ್ಲಿಗೆ ರೈಸ್ ಆಗುತ್ತೆ ಅಂತಂದು ಇಲ್ಲಿ ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ಉಳ್ಕಿದ ತರಕಾರಿನೂ ಇದ್ರ ಜೊತೆಗೆ ಹಾಕ್ಬೇಕು ಅನ್ಕೊಂಡು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿ ಮತ್ತೆ ಕ್ಯಾರೆಟ್, ಬೀನ್ಸು, ಟೊಮೊಟೊ, ಈರುಳ್ಳಿನ ಸಪ್ರೇಟ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಮೆಣಸಿನಕಾಯಿ ಉರಿಬೇಕು ಅನ್ಕೊಂಡಿದ್ದೀನಿ. ಬಹಳ ದಿನ ಆಗಿತ್ತು ತಿಂದ್ಬಿಟ್ಟು, ಬಹಳ ಮಾಡೇ ಇಲ್ಲ. ನಾನು ಯಾವತ್ತೂ ಒಂದ್ಸಲ ಟ್ರೈ ಮಾಡಿದ್ದು, ಇವತ್ತು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಜೀರಿಗೆ ತಗೊಂತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಜಜ್ಕೊಂತಾ ಇದ್ದೀನಿ, ಯಾಕಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಂದು ಹಾಕಿದ್ದೀನಿ. ಇವೆರಡನ್ನು ಜಜ್ತಾ ಇದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕುಟಾಣಿ ಇದ್ರೆ ಚೆನ್ನಾಗಿ ಪುಡಿ ಆಗೋವರೆಗೂ ಮಾಡ್ಕೋಬಹುದು. ಈ ಮಿಕ್ಸರ್ಗೆ ಇದು ಆಗಲ್ಲ, ಇಷ್ಟಕ್ಕಂದ್ರೆ ಮಿಕ್ಸರ್ಗೆ ಹಾಕಕ್ಕಾಗಲ್ಲ. ಇದಕ್ಕೆ ನಾನು ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ಎಷ್ಟು ಮೆಣಸಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿ ತುಂಬ್ತಾ ಇದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು ಇಷ್ಟು ಸೀಳ್ಕೊಂಡಿದ್ದೀನಿ ನಾನು. ಮಧ್ಯಭಾಗದಲ್ಲಿ ಸೀಳ್ಬೇಕು ಅಂತಾರಲ್ವ, ಆ ಥರ ಸೀಳ್ಬಿಟ್ಟು ಮಾಡ್ತಾ ಇದ್ದೀನಿ. ತಿನ್ಬೇಕು ಅಂತ ಅನ್ಸಿತ್ತು ಈ ಥರ ಮಾಡ್ಬಿಟ್ಟು, ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು, ನಮ್ಮ ಮನೆಯವ್ರು ಕೂಡ ಇಷ್ಟ ಆಯ್ತು. ಇದು ಈ ಬಿಸಿಲುಗಾಲಕ್ಕೆ ಜಾಸ್ತಿ ತಿನ್ನಬಾರ್ದು, ಆದರೂ ಪರವಾಗಿಲ್ಲ, ನೈಟ್ ಟೈಮ್ ಅಲ್ವಾ ನಾವು ತಿಂತಾ ಇರೋದು. 4 ಅಷ್ಟೇ ಮೆಣಸಿನಕಾಯಿ ನಾನು ಕರೆದಿರೋದು. ಈ 4 ಮೆಣಸಿನಕಾಯಿಗೆ ನಾನು ಇವಾಗ ಜೀರಿಗೆ ಮತ್ತೆ ಬೆಳ್ಳುಳ್ಳಿದು ಮತ್ತೆ ಉಪ್ಪು ಹಾಕಿ 3 ಜಜ್ಜಿದ್ನಲ್ವ ಅದನ್ನ ತುಂಬಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಪಲ್ಯ ಮಾಡ್ತಿರೋದ್ರಿಂದ ಅದರಲ್ಲೇ ಕರೆದ್ಬಿಟ್ರೆ ಮತ್ತೆ ಎರಡೆರಡು ಕೆಲಸ ಇರಲ್ಲ ಅಂತಂದು ಅದರಲ್ಲೇ ಕರಿತಾ ಇದ್ದೀನಿ. ನಾನೇನು ಭಾಳ ಮಾಡ್ತಾ ಇಲ್ಲ, ಒಂದು 4 ಮಾಡ್ತಾ ಇರೋದ್ರಿಂದ ಇದರಲ್ಲೇ ಕರಿಬೋದು. ಹಂಗೆ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ ಅಂತಂದು ಕರಿತಾ ಇದ್ದೀನಿ. ಕರಿಯೋದಂದ್ರೆ ಫ್ರೈ ಮಾಡ್ತಾರಲ್ವ, ಮೆಣಸಿನಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದಾವು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾನೇ ಘಾಟ ಎದ್ದೋಗ್ಬಿಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಉರಿತಾ ಇದ್ದೀನಿ. ಇವಾಗ ನಾನು ಅವನ್ನೆಲ್ಲ ತಗೊಂಡು ಹುರಿದ್ಬಿಟ್ಟು ತಗೊಂಡಿದ್ದೀನಿ. ಇವಾಗ ಪಲ್ಯ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಲ್ಲಿ 1-2 ಪೀಸ್ ಬೆಳ್ಳುಳ್ಳಿ ಹಾಕಿದೆ, ಮತ್ತೆ ಜೀರಿಗೆ, ಸಾಸಿವೆ ಹಾಕಿದೆ. ಈ ಚಟಪಟ ಅಂತ ಅಂದ್ಮೇಲೆ ಸ್ವಲ್ಪ ಈರುಳ್ಳಿ ನೀನೇ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡಿ ನಾನು ಏನೇನು ಹೆಚ್ಕೊಂಡಿದ್ನಿ ತರಕಾರಿ ಅವನ್ನೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಬೇರೆ ಬೇರೆ ತರಕಾರಿನ ಸೇರಿಸ್ಕೋಬಹುದು. ಮನೇಲಿ ಯಾವುದೇ ತರಕಾರಿ ಇದ್ರೂ ತೊಂದರೆ ಇಲ್ಲ. ಇದಕ್ಕೆ ಬೇಕಿದ್ರೆ ಕಾಳು ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಎಲ್ಲ ತರಕಾರಿ ಹಾಕಿದ್ನಿ, ಮತ್ತೆ ಟೊಮೊಟೊ ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲೇ ಇದು ಚೆನ್ನಾಗಿ ಫ್ರೈ ಆಗಲಿ. ಇದರಲ್ಲೇ ಅರ್ಧ ಇದರಲ್ಲೇ ಬೆಂದೋಗ್ಬಿಟ್ರೆ ಕುದಿಸೋಕೆ ಈಸಿ ಆಗುತ್ತೆ ಅಂತಂದು ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಮತ್ತೆ ಖಾರ ಹಾಕ್ತಾ ಇದ್ದೀನಿ, ಮತ್ತೆ ಸಾಂಬಾರ್ ಮಸಾಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಂದ್ರೆ ನೀವು ಗರಂ ಮಸಾಲ ಕೂಡ ಹಾಕ್ಕೋಬಹುದು, ಧನಿಯಾ ಪುಡಿ ಅವೆಲ್ಲ ಹಾಕ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಹತ್ರ ಯಾವಿಲ್ಲ, ಸುಮ್ಮನೆ ಸ್ವಲ್ಪ ಸಾಂಬಾರ್ ಮಸಾಲ ಹಾಕಿದೆ. ಸಾಂಬಾರ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಸ್ವಲ್ಪ ಅದರಲ್ಲೇ ಬೆನಿಲಿ, ಅದು ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಿ, ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಬಿಟ್ಟಿದ್ದೀನಿ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಬೇಕು ಅದನ್ನು. ಈಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಕುದಿಯೋದಕ್ಕೆ ಅಷ್ಟು ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ. ಈ ಕುಕ್ಕರಿಂದ ನಮಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂತಂದ್ರೆ ಒಂದು 5 ನಿಮಿಷದಲ್ಲಿ ಏನಿದ್ರೂ ಕುದಿಸ್ಕೋಬಹುದು. ಕುದಿಯೋದಕ್ಕೆ ಇಟ್ಬಿಟ್ರೆ ಸಾಕು, ಒಂದು 5-6 ವಿಸಿಲ್ ಹೊಡೆದ್ರೆ ಸಾಕು, ಕುದ್ದಿರುತ್ತೆ. ಅನ್ನ ಮಾಡಕ್ ಕೂಡ ಯೂಸ್ ಆಗುತ್ತೆ. ಇದೊಂದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇವಾಗಂತೂ ಕುಕ್ಕರ್. ಈ ಕುಕ್ಕರ್ ಮನೇಲಿ ಇರ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡ್ರಿ. ಕುಕ್ಕರ್ ಮನೇಲಿ ಇದ್ರು ಕೂಡ ನಾನು ರೈಸ್ ಪಾತ್ರೆಯಲ್ಲೇ ಮಾಡ್ತೀನಿ, ಯಾಕಂದ್ರೆ ನಾನು ಕುಕ್ಕರಲ್ಲಿ ರೈಸ್ ಮಾಡಿದ್ರೆ ಊಟ ಮಾಡ್ದಂಗೆ ಆಗಲ್ಲ. ಈಗ ಕುಕ್ಕರ್ ಅಲ್ಲಿ ಹಾಕಿ ಒಂದು 3-4 ವಿಸಿಲ್ ಹೊಡ್ಸಿದೆ. ಎಲ್ಲ ಕುದ್ದು ಚೆನ್ನಾಗಿ ಪಲ್ಯ ರೆಡಿ ಆಗಿತ್ತು. ನೋಡ್ತಾ ಇರ್ಬೋದು ಸಖತ್ತಾಗಿ ಪಲ್ಯ ರೆಡಿ ಆಯ್ತು. ನಿನ್ನೆ ಮಾಡಿರೋ 2 ಚಪಾತಿ ಉಳಿದಿದ್ದು, ಅದ್ರ ಜೊತೆ ತಿನ್ಬೇಕು ಅಂತಂದು ಅದನ್ನ ಚಪಾತಿನ ಸ್ವಲ್ಪ ಸುಟ್ಬಿಟ್ಟು ತಗೊಂಡ್ ಬಂದಿದ್ದೆ. ಚಪಾತಿನ ತಿನ್ಬಿಟ್ಟು ರೈಸ್ ಹಾಕೊಂತಾ ಇದ್ದೀವಿ. ಚೆನ್ನಾಗಾಗಿತ್ತು ಪಲ್ಯ. ನಮ್ಮ ಮನೆಯವ್ರು ಕೂಡ ತುಂಬಾನೇ ಚೆನ್ನಾಗಾಗಿತ್ತು ಅಂತಂದ್ರು. ಈ ರೈಸ್ ಮತ್ತೆ ಪಲ್ಯ ಜೊತೆಗೆ ಕರ್ದಿರೋ ಮೆಣಸಿನಕಾಯಿ ಅಂದ್ರೂ ತುಂಬಾನೇ ಟೇಸ್ಟಿ ಆಗಿತ್ತು. ನೋಡ್ತಾ ಇರ್ಬೋದು ಮೆಣಸಿನಕಾಯಿ ಮತ್ತೆ ಪಲ್ಯ. ಊಟ ಅಂತೂ ಸಖತ್ತಾಗಿ ಆಯ್ತು ನಮ್ದು. ನೈಟ್ ಮಲ್ಗೋಕೆ ಒಂದು 4-5 ತಾಸು ಇರುತ್ತೆ, ಅವಾಗಲೇ ನಾವು ಊಟ ಮಾಡಿರ್ತೀವಿ. ಮುಗೀತು. ನನ್ನ ಮಗಳು ಕೂಡ ಊಟ ಮಾಡಿದ್ಲು. ಇವಾಗ ಪಾತ್ರೆ ಎಲ್ಲ ತಿಕ್ಕೊಂಬಂದು ಇಟ್ಕೊಂಡಿದ್ದೀನಿ.
ಗ್ಯಾಸ್ ಕೂಡ ಒರೆಸಿದ್ದೀನಿ, ಅಂದ್ರೆ ಸ್ಟೋವ್ ಕೂಡ ಒರೆಸಿದ್ದೀನಿ, ನೆಲ ಕೂಡ ಒರೆಸಿದ್ದೀನಿ, ಕಸ ಹೊಡೆದು ಪಾತ್ರೆ ತಿಕ್ಕಿ ಎಲ್ಲ ನೆಲ ಒರೆಸಿ ಕೂಡ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ನನ್ನ ಮಗಳು ಟಿವಿ ನೋಡ್ತಾ ಕುತ್ಕೊಂಡಿದ್ಲು. ಎಲ್ಲ ಕಸ ಹೊಡೆದು ನೀಟಾಗಿ ನೆಲ ಒರೆಸಿದ್ದೀನಿ ಎಲ್ಲ ರೂಮನ್ನು. ಈ ಪಾತ್ರೆನೇ ರಾತ್ರಿನೇ ತಿಕ್ಕೊಂಬಂದು ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿ ಹೋಗ್ಬಿಟ್ಟು ತಿಳಿದಂಗೆ ಮಾಡ್ತಾ ಇರ್ತೀನಿ. ಒಂದೊಂದ್ಸಲ ಪಾತ್ರೆ ತಿಕ್ಕೊಂಬಂದು ಇಡ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆನೇ ತೊಳಿತೀನಿ. ನನ್ಗೆ ಇಂಟ್ರೆಸ್ಟ್ ಇದ್ರೆ ತೊಳಿತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಎದ್ಬಿಟ್ಟು ತೊಳಿತೀನಿ. 10 ಗಂಟೆ ಆಗಿತ್ತು, ಅವಾಗ ಟೀ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ. ಅದಕ್ಕೆ ಟೀ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಟೀ ಪುಡಿನೂ ಖಾಲಿಯಾಗಿತ್ತು, ಸಕ್ಕರೆನೂ ಖಾಲಿಯಾಗಿತ್ತು. ನಮ್ಮ ಯಜಮಾನ್ರು ಆಲ್ರೆಡಿ ತಗೊಂಡ್ ಬಂದಿಟ್ಟಿದ್ರು, ಅದನ್ನ ಹಾಕ್ಬೇಕು ಅಂತಂದು ಇದನ್ನ ತೆಗ್ದಿದ್ದೇನೆ. ಇದರಲ್ಲೇ ಬಿಸ್ಕೆಟ್ ಇದ್ದು ನನ್ನ ಮಗಳು ಕೂಡ ಅಂತ ಆಟ ಮಾಡಿದ್ಲು. ಸುಮ್ಮನೆರಮ್ಮ ಹಾಕ್ತೀನಿ. ಏನು ತಿನ್ನಕತ್ತಿದೆ? ಬಿಸ್ಕೆಟಾ? ಏನು ನೋಡಿದಿದೆ? ಚಾಪುಡ್ಯಾ? ಚಾಪುಡಿ ಹಾಕ್ಬೇಕು. Sabudi. Saka. ಏನದು? ಬಿಸ್ಕೆಟ್. ಕಾಲಿಟ್ರ ಹಾಲು ಇದು ಹೊಡಿತೈತಿ ಬಿಡೋದು. ಇದು ಇದು ಚಾಪುಡಿ. ಇದು ಸಕ್ಕರೆ. ಸಕ್ಕರೆ. ಸರಿ, ಚಾ ಮಾಡಮ್ಮ. ಇಲ್ಲಿ ನೈಟ್ ನಾನು ದ್ರಾಕ್ಷಿನ ತೊಳೆದಾಕಿದ್ದೆ, ಸ್ವಲ್ಪ ನೀರೆಲ್ಲ ಎಳೆಯಲಿ ಅಂತಂದು ಸ್ವಲ್ಪ ಇಟ್ಟಿದ್ದೀನಿ ಜರಡಿಲಿ. ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ರೆ ನನ್ನ ಮಗಳು ನೋಡಿ ಎಲ್ಲ ಒಂದ್ ಕಡೆ ಚಲಪಿಲಿ ಕಟ್ಬಿಟ್ಟು ಮಲಗಿದ್ದಾಳೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.